ನಮಸ್ಕಾರ ಕನ್ನಡ ಜನತೆ. ನಿನ್ನೆ ಏಪ್ರಿಲ್ 30 ಬಹುನಿರೀಕ್ಷಿತ ಕನ್ನಡದ ಒಂದು ಸಿನಿಮಾ ತೆರೆಗೆ ಬಂತು. KD ಅನ್ನೋ ಒಂದು ಸಿನಿಮಾ. ಇಡೀ ಒಂದು ಕನ್ನಡಿಗರು ಕಾಯ್ತಾ ಇರುವಂತಹ ಸಿನಿಮಾ ಇದಾಗಿತ್ತು. ಧ್ರುವ ಸರ್ಜಾ ಅವರು ಬಹಳ ದಿನಗಳ ನಂತರ ತೆರೆ ಮೇಲೆ ಕಾಣಿಸುವಂತಹ ಒಂದು KD ಸಿನಿಮಾ ನಿನ್ನೆ ರಿಲೀಸ್ ಆಯಿತು. ಅದ್ರ ಬಗ್ಗೆ ನಾವು ಇವತ್ತು ಮಾತಾಡಕತ್ತೀವಿ. ನಿನ್ನೆ ಈ ಒಂದು ಸಿನಿಮಾನ ನಾನು ನೋಡ್ಕೊಂಬಂದೆ. ಪರ್ಸನಲಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಏನಾದರೂ ಈ ವೀಕೆಂಡ್ ಒಳಗೆ ಈ ಒಂದು KD ಸಿನಿಮಾನ ನೋಡಕ್ಕೆ ಹೊಂಟಿದ್ರಿ ಅಂದ್ರೆ ಈ ವಿಡಿಯೋನ ನೋಡ್ಕೊಂಡು ಹೋಗಿ. ತುಂಬ ಸ್ಪೆಷಲ್ ಆಗಿರುತ್ತೆ ಈ ವಿಡಿಯೋ, ಕೊನೆವರೆಗೂ ನೋಡಿ. ಭಾಳ ದಿನ ಆಗಿತ್ತು ವಿಡಿಯೋ ಹಾಕ್ಲಾರ್ದನ, ಆದರೆ ಈಗ ಸಮಯ ಸಿಕ್ಕೈತಿ, ಹೊಸ ಸಿನಿಮಾ ಬಂತು. ಸೊ ಹಾಗಾಗಿ ಈ ಸುನಿಲ್ ನಿಮಗೋಸ್ಕರ ಒಂದು ಹೊಸ ವಿಡಿಯೋನ ತರ್ತಾ ಇದ್ದಾನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಒಂದು ಲೈಕ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರಿ. ಸೊ ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದವರು ಪ್ರೇಮ್ ಅವರು. ಸೊ ಜೋಗಿ ಪ್ರೇಮ್ ಅವರು ನಿಮಗೆ ಗೊತ್ತೈತಿ ಅವ್ರು ಯಾವ ರೀತಿ ನಿರ್ದೇಶನ ಮಾಡ್ತಾರೆ, ಯಾವ ರೀತಿ ಸಾಂಗ್ಗಳನ್ನು ಬರೀತಾರೆ, ಯಾವ ರೀತಿ ಸಾಂಗ್ಗಳನ್ನು ಹಾಡ್ತಾರೆ ಅಂತಂದು. ಸೊ ಒಂಥರ ಕನ್ನಡದ ಆಲ್ರೌಂಡರ್ ಅಂತ ಹೇಳ್ಬೋದು ಪ್ರೇಮ್ ಅವರಿಗೆ. ಸೊ ಅವ್ರು ನಿರ್ದೇಶನ ಮಾಡಿರುವಂತಹ ಈ ಒಂದು KD ಸಿನಿಮಾ ತೆರೆ ಮೇಲೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ನಾನು ನನ್ನ ಫ್ರೆಂಡ್ಸ್ ಸೇರಿ ಒಂದು ಪಾಪ್ಕಾರ್ನ್ ತೊಗೊಂಡ್ವಿ. ಆ ಪಾಪ್ಕಾರ್ನ್ ಯಾವಾಗ ಖಾಲಿ ಆಯ್ತು ಅನ್ನೋದು ಗೊತ್ತಾಗಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಇತ್ತು ಕೊನೆವರೆಗೂ ನೋಡೋಣ. ಸೊ ಹಲವಾರು ರಿವ್ಯೂಗಳನ್ನು ನೋಡಿದಾಗ ಅವರೆಲ್ಲ ಇಲ್ಲ ಸಿನಿಮಾ ಆ ರೀತಿ ಈ ರೀತಿ ಅಂತ ಹೇಳಿದ್ರು. ಬಟ್ ಕಂಪೇರ್ ಟು ಓಲ್ಡ್ ಸಿನಿಮಾ ಧ್ರುವ ಸರ್ಜಾರ್ದು ಈ ಸಿನಿಮಾ ನನಗಂತೂ ಭಾಳ ಅಂದ್ರೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೀವೇನಾದರೂ ಈ ವೀಕೆಂಡ್ ಒಳಗೆ ಫ್ಯಾಮಿಲಿ ಜೊತೆ ಹೋಗಿದ್ರೆ ಅಂದ್ರೆ ಆರಾಮ್ಸೆ ಹೋಗಿ ನೋಡ್ಕೊಂಬರಿ. ನೀವು ಕೊಡುವಂತಹ ದುಡ್ಡಿಗೆ ಈ ಒಂದು ಸಿನಿಮಾ ವರ್ತ್ ಐತೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾದ ಕಥೆ ಬಗ್ಗೆ ನಿಮಗೆ ಶಾರ್ಟ್ ಆಗಿ ಹೇಳಬೇಕಂತಂದ್ರೆ, ಈ ಒಂದು ಸಿನಿಮಾ ನಡೆಯೋದು 1980-1990 ಇಸ್ವಿ ನಡುವೆ. ಈ ಒಂದು ಇಸ್ವಿ ಒಳಗೆ ಬೆಂಗಳೂರು ಒಳಗೆ ಅಂಡರ್ ವರ್ಲ್ಡ್ ಯಾವ ರೀತಿ ಕ್ರಿಯೇಟ್ ಆಗತ್ತಿತ್ತು, ಯಾವ ರೀತಿ ಒಂದು ವಿಲನ್ ಪಾರ್ಟ್ಗಳು ನಡೀತಾ ಇತ್ತು ಅನ್ನೋದನ್ನು ಸಂಜಯ್ ದತ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಧ್ರುವ ಸರ್ಜಾ ಅವರಿಗೆ ತನ್ನ ಪ್ರಿಯತಮೆಯನ್ನು ಜಾಸ್ತಿ ಪ್ರೀತಿಸಬೇಕಾ ಅಥವಾ ಸಂಜಯ್ ದತ್ ಅವ್ರಿಗೇನು ಇನ್ಸ್ಪಿರೇಷನ್ ಆಗಿ ಹೊಂದಿರ್ತಾರಲ್ಲ, ಧ್ರುವ ಸರ್ಜಾ ಅವರು ಸಂಜಯ್ ದತ್ ಅವರು ತುಂಬ ಇನ್ಸ್ಪಿರೇಷನ್ ಆಗಿ ಹೊಂದಿರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಪ್ರೀತಿ ಮಾಡಬೇಕಾ ಅಂದರೆ ಕೇರ್ ಮಾಡಬೇಕಾ, ಅವ್ರಿಗೆ ಜಾಸ್ತಿ ಒಲವು ಕೊಡಬೇಕಾ ಅನ್ನೋದು ಗೊತ್ತಾಗಿರಂಗಿಲ್ಲ. ಸೊ ಈ ಎರಡು ಕಾಂಬಿನೇಷನ್ ಒಳಗೆ ಈ ಸಿನಿಮಾ ಮೂಡಿ ಬಂದೈತಿ. ಕೊನೆಗೆ ಈ ಧ್ರುವ ಸರ್ಜಾ ಅವರು ಏನಿದಾರಲ್ಲ ಫ್ಯಾಮಿಲಿ ಮ್ಯಾನ್ ಆಗಿ ಕಾಣಿಸ್ಕೊಂತಾರೆ. ತಮ್ಮ ಅಣ್ಣ, ತಮ್ಮ ಅಕ್ಕ, ತಮ್ಮ ಫ್ಯಾಮಿಲಿನ ಕಾಪಾಡೋಗೋಸ್ಕರ ತುಂಬ ಚೆನ್ನಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳ್ಬೋದು. ಟೋಟಲಿ ಧ್ರುವ ಸರ್ಜಾ ಅವರು ಈ ಒಂದು ಸಿನಿಮಾದೊಳಗೆ ಫ್ಯಾಮಿಲಿ ಮ್ಯಾನ್ ಆಗಿ ಕಾಣ್ತಾರೆ. ಕೊನೆವರೆಗೂ ನೋಡ್ಬೋದು. ಅದಾದಮೇಲೆ ಈ ಸಿನಿಮಾದೊಳಗೆ ಸ್ಟಾರ್ ಆ್ಯಕ್ಟರ್ಸ್ಗಳು ಕಾಣಿಸ್ಕೊಂಡಿದ್ದಾರೆ. ಅದರೊಳಗೆ ಯಾರ್ಯಾರಪ್ಪ ಅಂದ್ರೆ ಧ್ರುವ ಸರ್ಜಾ ಅವರು, ರಮೇಶ್ ಅರವಿಂದ್ ಅವರು, ದೊಡ್ಡಣ್ಣ ಅವರು, ರವಿಶಂಕರ್ ಅವರು, ಆಮೇಲೆ ಸಂಜಯ್ ದತ್ ಅವರು. ಇದೇ ರೀತಿ ಸಾಲು ಹೇಳ್ತಾ ಹೋದ್ರೆ ಹಾಗೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ. ಅಷ್ಟುಕೊಂಡ ಒಂದು ಕನ್ನಡದ ಆ್ಯಕ್ಟರ್ಗಳನ್ನ ಈ ಸಿನಿಮಾದೊಳಗೆ ಬಳಸ್ಕೊಂಡಿದ್ದಾರೆ. ಕೊನೆಯದಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಕೂಡ ಈ ಒಂದು ಸಿನಿಮಾದೊಳಗೆ ಕಾಣಿಸ್ಕೊತಿದ್ದಾರೆ. ನನಗೇನು ತುಂಬ ಇಷ್ಟ ಆಯಿತು ಸಿನಿಮಾ. ಏನೆಲ್ಲ ಇಷ್ಟ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಫೈಟಿಂಗ್ ಸೀನ್ಗಳನ್ನು ತುಂಬ ಚೆನ್ನಾಗಿ ತಗೋಬೋದಾಗಿತ್ತು. ಒಬ್ಬ ವ್ಯಕ್ತಿ ಒಂದು 500 ಮಂದಿ ಹೊಡಿತಾನೆ ಅನ್ನೋದು ಅದು ಸ್ವಲ್ಪ ಕ್ರಿಂಜ್ ಅನಿಸ್ತೈತಿ. 100 ಮಂದಿ ಹೊಡಿತಾನೆ ಒಬ್ಬ ವ್ಯಕ್ತಿ ಅನ್ನೋದು. ಸೊ ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿನ 100 ಮಂದಿ ಹೊಡಿತಾನೆ, 100 ಮಂದಿಗೆ ಕೊಲೆ ಮಾಡ್ತಾನೆ ಅನ್ನೋದನ್ನು ಸ್ವಲ್ಪ ಕಡಿಮೆ ತೋರಿಸಿದ್ರೆ ಚಲೋ ಆಯ್ತು ಅಂತ ನನಗೆ ಅನಿಸ್ತೈತಿ. ಅದು ಬಿಟ್ಟರೆ ಓವರಾಲ್ ಆಗಿ ಸಿನಿಮಾದ ಕಥೆ ಆಗಿರ್ಬೋದು, ಅದೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮತ್ತು ನಾವು ಶೂಟ್ಗಳಿದ್ದಾರೆ. ಫಸ್ಟಿಗೆ ಒಂದು ಶೂಟ್ ಬರ್ತದೆ, ಡ್ರ್ಯಾಗ್ ಹಿಂಗೆ ಹೋಗಿ ಅದೊಂದು ಶೂಟ್ ಬಾರಿ ತೊಗೊಂಡಾರ ಫಸ್ಟಿಗೆ. ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥಿಯೇಟರ್ ಒಳಗೆ ಫಸ್ಟ್ ಸೀನ್ ಅದು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಜಲಪಾತದೊಳಗೆ ತೊಳಗೆ ಹೋಗಿ ಕ್ಯಾಮ್ರಾ ಮೇಲೆ ಬರುತ್ತೆ, ಅದೊಂದು ಚಲೋ ಐತಿ ಸೀನ್. ಅದಾದಮೇಲೆ ಎಲ್ಲ ಕ್ಯಾಮ್ರಾ ಶೂಟ್ಗಳು ಅಷ್ಟಕ್ಕಷ್ಟ ಚಲೋ ಇತ್ತು. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈ ಸುನೀಲ್ ಕೊಡ್ತಿರುವ ರಿವ್ಯೂ ಪ್ರಕಾರ ಈ ಒಂದು ಸಿನಿಮಾ ವರ್ತ್ ಐತಿ ನೀವು ನೋಡುವಂಥದ್ದು. ಲಾಸ್ಟ್ ಟೈಮ್ ಗತೆ ಮಾರ್ಟಿನ್ ಆಗಿರ್ಬೋದು ಆ ಸಿನಿಮಾದೊಳಗೆ ಕೊಟ್ಟಂತಹ ಲಾಂಗ್ ಡೈಲಾಗ್ಗಳನ್ನು ಇಲ್ಲಿ ಧ್ರುವ ಸರ್ಜಾ ಅವರಿಗೆ ಕೊಟ್ಟಿಲ್ಲ. ಹಾಫ್ ಡೈಲಾಗ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಡೈಲಾಗ್ಗಳನ್ನು ಸರಿಯಾಗಿ ಪಿಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀರೋಯಿನ್ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ವಿಲನ್ಗಳು ತಮ್ಮ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರೂ ತಮ್ಮ ಪಾತ್ರವನ್ನು ಸೀರಿಯಸ್ ಆಗಿ ತೊಗೊಂಡು ಸೀರಿಯಸ್ ಆಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಫಸ್ಟ್ ಹಾಫ್ ತುಂಬ ನಗಸ್ತೈತಿ, ಅಂದರೆ ಟೈಮಿಂಗ್ಗೆ ಕಾಮಿಡಿ ಐತಿ. ನೀವು ಕರೆಕ್ಟಾಗಿ ಗಮನಿಸಿದರೆ ನಗೋ ಸಾಧ್ಯತೆ ತುಂಬ ಐತಿ ಸಿನಿಮಾ ಒಳಗೆ. ಸೆಕೆಂಡ್ ಹಾಫ್ ಫುಲ್ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿದ್ನಲ್ಲ, ಆ ಫ್ಯಾಮಿಲಿ ಕಾಪಾಡೋಕ್ಕೋಸ್ಕರ ಧ್ರುವ ಸರ್ಜಾ ಅವರು ಫ್ಯಾಮಿಲಿಗೋಸ್ಕರ ಈ ಒಂದು ಸಿನಿಮಾ ಡೆಡಿಕೇಟೆಡ್ ಅಂತಲೇ ಹೇಳ್ಬೋದು. ಪಾರ್ಟ್ 2 ಒಳಗೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ. ಸೊ ಇದಾಗಿತ್ತು KD ಸಿನಿಮಾದ ಒಂದು ರಿವ್ಯೂ. ಸೊ ಈ ಸಿನಿಮಾ ಒಳಗೆ ನಿಮಗೆ ಯಾರು ತುಂಬ ಇಷ್ಟ ಆದರೆ, ಯಾರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ಅದಾದಮೇಲೆ ಯಾವ ಹಾಡು ನಿಮ್ಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಮೆನ್ಷನ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ. ಭಾಳ ದಿನ ಆಗಿತ್ತು ವಿಡಿಯೋ ಹಾಕ್ಲಾರ್ದನೆ. ಸೊ ಇದೇ ರೀತಿ ಹೊಸ ವಿಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ. ಕಾಲೇಜಿಂದ ಕಾರಣ ಸ್ವಲ್ಪ ಹಾಕೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಬರ್ತಾ ಇರುತ್ತೆ. ಹಂಗೆ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಈ ಸುನೀಲನ್ನು ಮಿಸ್ ಮಾಡ್ಕೊಳ್ತಾ ಇರಿ. ರಿವ್ಯೂ ಬೈ ಸುನೀಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.